ಆಕ್ಸಿಯಾಮ್ ಮಿಷನ್ 4 ಹೊತ್ತ ಸ್ಪೇಸ್ಎಕ್ಸ್ನ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ತಲುಪಿದ್ದು ಯಶಸ್ವಿಯಾಗಿ ಡಾಕ್ ಆಗಿದೆ. ಆ ಮೂಲಕ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಕಾಲಿಟ್ಟ ಮೊದಲ ಭಾರತೀಯ ಗಗನಯಾತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಲಕ್ನೌನಲ್ಲಿ ಜನಿಸಿದ ಶುಭಾಂಶು ಶುಕ್ಲಾ 1984ರ ರಾಕೇಶ್ ಶರ್ಮಾ ನಂತರ ಬಾಹ್ಯಾಕಾಶಕ್ಕೆ ತೆರಳಿದ ಎರಡನೇ ಭಾರತೀಯರಾಗಿದ್ದಾರೆ. ಈ ಐತಿಹಾಸಿಕ ಮಿಷನ್ನಲ್ಲಿ ಅಮೆರಿಕ, ಭಾರತ, ಪೋಲ್ಯಾಂಡ್ ಮತ್ತು ಹಂಗೇರಿ ದೇಶಗಳ 4 ಗಗನಯಾತ್ರಿಗಳು 14 ದಿನಗಳ ವೈಜ್ಞಾನಿಕ ಯಾತ್ರೆಗೆ ಲೋ ಅರ್ತ್ ಆರ್ಬಿಟ್ನತ್ತ ಪ್ರಯಾಣಿಸಿದ್ದಾರೆ. ಶುಕ್ಲಾ ಬಾಹ್ಯಾಕಾಶ ಆಹಾರ ಮತ್ತು ಪೋಷಣೆಗೆ ಸಂಬಂಧಿಸಿದ ಪ್ರಯೋಗಗಳನ್ನು ನಡೆಸಲಿದ್ದಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಶುಕ್ಲಾ ಮತ್ತು ಆಕ್ಸಿಯಾಮ್ 4 ತಂಡದ ಯಶಸ್ವಿ ಡಾಕಿಂಗ್ ಕುರಿತಂತೆ ಅಭಿನಂದನೆಗಳನ್ನು ತಿಳಿಸಿದರು. ಭಾರತ ಮಿಷನ್ನ ಪ್ರಮುಖ ಪಾತ್ರ ನಿರ್ವಹಿಸುವ ಭರವಸೆಯೊಂದಿಗೆ ಕೆಲಸ ಮಾಡುತ್ತಿರುವುದು ಹೆಮ್ಮೆಯ ವಿಷಯ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಆತ್ಮನಿರ್ಭರ ಭಾರತದ ನಿಟ್ಟಿನಲ್ಲಿ ಇದೊಂದು ಮಹತ್ವದ ಹೆಜ್ಜೆಯಾಗಿದೆ. ಮುಂದಿನ ದಿನಗಳಲ್ಲಿ ಭಾರತ ಮತ್ತಷ್ಟು ಬಾಹ್ಯಾಕಾಶಯಾನಗಳನ್ನು ಕೈಗೊಳ್ಳಲು ಇದು ಉತ್ತೇಜನ ನೀಡಲಿದೆ ಎಂದರು. That led to the further cues of exploring that aspect even deeper. So I think now it's not only that it's a global role for India, it's also a leading role for India, and India in the times to come would have to take the responsibility of also laying down the roadmap or the direction for the rest of the world.